ಎಪಿಸೋಡ್ 95. ಆಕಾಶ್ ನನ್ನ ತಮ್ಮ. ಎಮಿಲಿಯಾ ಕೂಡ ಕವಿತಾ ಇರೋ ಲ್ಯಾಬ್ಗೆ ಪಾರ್ಸಲ್ ತೊಗೊಂಡು ಬಂದಿರೋದು ರೆಕಾರ್ಡ್ ಆಗಿರಲಿಲ್ಲ. CCTVಲಿ ಕೇವಲ ಹೀನಾ ನಮಿತಾ ಇರೋ ವಾರ್ಡ್ಗೆ ಹೋಗಿದ್ದು, ಜೊತೆಗೆ ಅವಳ ಫ್ರೆಂಡ್ಸ್ ಕೂಡ ಹೋಗಿರೋದು, ಸಂಜೆ ತನಕ ವಾರ್ಡಲ್ಲೇ ಇರೋದು ರೆಕಾರ್ಡ್ ಆಗಿತ್ತು. ಹರ್ಷದ್ ನಮಿತಾ ಇರೋ VIP ವಾರ್ಡ್ CCTV ಆನ್ ಮಾಡೋದಕ್ಕೆ ಹೋದ, ಆದರೆ ಅದು ಓಪನ್ ಆಗಲಿಲ್ಲ. ಯಾಕಂದರೆ ಹೀನಾ CCTV ಕ್ಯಾಮ್ರಾನ ಅಲ್ಲಿಂದ ತೆಗೆಸ್ಬಿಟ್ಟಿದ್ದು. ಹರ್ಷದ್ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಿತ್ತು ಅಂತ ಹೇಳಿಕೊಂಡು ತನ್ನ ಲ್ಯಾಪ್ಟಾಪ್ ಮುಚ್ಚಿದ. ಅವನಿಗೆ ಸ್ವಲ್ಪ ಕೂಡ ಡೌಟ್ ಬರಲಿಲ್ಲ. ಅವನು ಹೀನಾ ಬರಬಹುದು ಅಂತ ನೆಕ್ಸ್ಟ್ ಫ್ಲೋರ್ CCTV ಆನ್ ಮಾಡ್ದ. 5 ನಿಮಿಷದ ನಂತರ ಕ್ಯಾಮ್ರಾ ಕಾಣಿಸ್ಕೊಂಡ್ಲು ಹೀನಾ. ಅವಳು ಮನೆಗೆ ಹೋಗ್ತಿರ್ಬೋದು ಅಂತ ಅವನು ಬೇಗನೆ ತನ್ನ ಆಫೀಸಿಂದ ಕಾರ್ ಪಾರ್ಕಿಂಗ್ ಕಡೆ ಹೊರಟ. ಅವನು ಹಾಸ್ಪಿಟಲ್ ಮ್ಯಾನೇಜರ್ಗೆ ಅಂತಲೇ ಸಪ್ರೇಟ್ ಲಿಫ್ಟ್ ಮಾಡಿಸಿದ್ದ. ಅದ್ರ ಮೂಲಕನೇ ಕಾರ್ ಪಾರ್ಕಿಂಗ್ ಕಡೆ ಹೊರಟ್ಬಿಟ್ಟ. ಯಾಕೆ ಹೇಳಿ, ನಮ್ಮ ಹೀನಾ ಆಮೇಲೆ ಅವನ್ನ ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ. ಇವಾಗ ನೋಡಿ ಏನು ಡವ್ ಮಾಡ್ತಾನೆ ನಮ್ಮ ಹರ್ಷದ್ ಅಂತ. ಹೀನಾ ಹಾಸ್ಪಿಟಲಿಂದ ಆಚೆ ಬಂದು ತನ್ನ ಫೋನ್ ತೊಗೊಂಡ್ಳು. ಅದೇ ಟೈಮ್ಗೆ ಹರ್ಷದ್ ಕಾರ್ ಅವಳ ಮುಂದೆ ಪಾಸ್ ಆಯಿತು. ಅರೆ, ಇವ್ರು ಇನ್ನೂ ಇದ್ದಾರೆ ಅಂತ ಕೈ ಮೇಲ್ ಮಾಡಿದ್ಲು ಹರ್ಷದ್ ನೋಡಲಿ ಅಂತ. ಆದರೆ ಅವಳಿಗೆ ಏನು ಗೊತ್ತು, ಅವನು ಅವಳಿಗೋಸ್ಕರನೇ ಕಾಯ್ತಿದ್ದ ಕಳ್ಳ ಅಂತ. ಅವನು ಕೂಡ ಡವ್ ಮಾಡ್ತಾ ಅವಳನ್ನ ಇವಾಗ ನೋಡ್ದೆ ಅನ್ನೋ ಹಾಗೆ, ಅರೆ ನೀವು ಇಲ್ಲೇ ಇದ್ದೀರಾ ಅಂತ ಹೇಳ್ದ. ಅದಕ್ಕೆ ಹೀನಾ ಹೌದು ಅಂತ ಹೇಳಿದ್ಲು. ಸರಿ ಬನ್ನಿ ನನ್ನ ಜೊತೆ ಅಂತ ಹೇಳ್ದ. ಹೀನಾ ಓಕೆ ಅಂತ ಕಾರ್ ಹತ್ತಿದ್ಲು. ಹರ್ಷದ್ ಯಾಕೆ ಇಷ್ಟೊಂದು ಡವ್ ಮಾಡಬೇಕು ಅಂತ, ಹೀನಾ ಅವರೇ ನೀವು ದಿನ ಇದೇ ಟೈಮ್ಗೆ ಹೋಗ್ತೀರಾ, ಹಾಗಾದ್ರೆ ನನಗೆ ಕಾಲ್ ಮಾಡಿ, ನಾನು ಆಲ್ಮೋಸ್ಟ್ ಇದೇ ಟೈಮ್ಗೆ ಹೋಗ್ಬೋದು ಅಂತ ಹೇಳ್ದ. ಅದಕ್ಕೆ ಅವಳು ಕೂಡ ಸರಿ ಹರ್ಷದ್ ಅವರೇ ಅಂತ ಹೇಳಿದ್ಲು. ಅವನಿಗೆ ಶಾಕು, ಇಷ್ಟು ಬೇಗ ಒಪ್ಕೊಂಡ್ಬಿಟ್ರಾ, ಯಾಕೆ ಏನು ನಿಮಗೆ ತೊಂದರೆ ಆಗುತ್ತೆ ಅನ್ನೋ ಕಾಮನ್ ಡೈಲಾಗ್ಸ್ ಎಲ್ಲ ಬಂದೇ ಇಲ್ಲ ಅಂತ ಅಂದ್ಕೊಂಡ. ಅವನು ಇಷ್ಟೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ, ನನಗೂ ಕೂಡ ಅದೇ ತಾನೇ ಬೇಕಿತ್ತು ಅಂತ ಹೇಳ್ಕೊಂಡು ಸುಮ್ಮನೆ ಆದ. ಹರ್ಷದ್ ಹೀನಾಳಿಗೆ ನೀವು ಮೈಸೂರಲ್ಲಿ ಎಲ್ಲಿ ಓದಿದ್ದು ಅಂತ ಕೇಳ್ದ. ಅವಳು ಎಸಿಟೇಟ್ ಮಾಡಿದೆ ರಾಘವ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ಲು. ಹೌದಾ, ಒಳ್ಳೆ ಕಾಲೇಜ್ ಅಲ್ವಾ ಅದು ಅಂತ ಹೇಳ್ದ. ಅದಕ್ಕೆ ಅವಳು ಹೌದು, ಎಲ್ಲ ಕಡೆ ಒಳ್ಳೆಯದು ಇದ್ದರೆ ಕೆಟ್ಟದ್ದು ಇರುತ್ತೆ, ಆದರೆ ನನಗದ್ರಲ್ಲಿ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು ಅಂತ ಒಂದು ಗೊತ್ತಾಗಿಲ್ಲ ಅಂತ ಹೇಳಿದ್ಲು. ಅವನು ಹೀನಾ ಹೇಳಿದ ಮಾತಿಗೆ ತಾತ್ಪರ್ಯವನ್ನ ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದ. ಅದೇನೆಂದರೆ ಅವಳಿಗೆ ನೆನಪು ಮರೆತು ಹೋಗಿರೋದು, ಅದ್ರ ಜೊತೆ ಅವಳ ಜೊತೆ ಏನು ವಿಷಯಗಳು ನಡೆದಿದೆ, ಆ ಕಾರಣಕ್ಕಾಗಿ ಅವಳ ಮಾತುಗಳನ್ನ ಆಡಿದ್ದು ಅನ್ನೋದು ಹರ್ಷದ್ಗೆ ಅರ್ಥ ಆಗಿತ್ತು. ಅವನು ನಾವು ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಒಳ್ಳೆಯದೇ ಆಗಬೇಕು ಅಂತ ಅಂದರೆ ಹೇಗೆ ಸಾಧ್ಯ, ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಿಬಿಡ್ಬೇಕು ಅಂತ ಹೇಳ್ದ. ಆಗಲೇ ಅರ್ಥ ಆಯಿತು, ಜೀವನಕ್ಕೆ ಹೊಂದ್ಕೊಳ್ಳೋದನ್ನು ಕಲ್ತ್ಬಿಟ್ಟೆ ಅಂತ ಹರ್ಷದ್ ಕೇಳಿದ್ಲು ಹೀನಾ. ಹರ್ಷದ್ ನಿಮಗೆ ಇನ್ಸ್ಟಿಟ್ಯೂಟ್ ಕಾಲೇಜ್ ಬಗ್ಗೆ ಗೊತ್ತಾ ಅಂತ ಕೇಳ್ದ. ಆಗ ಅವನು ಗೊತ್ತು, ನನ್ನ ತಮ್ಮ ಅಲ್ಲೇ ಸ್ಟಡಿ ಮಾಡಿದ್ದು ಅಂತ ಹೇಳ್ದ. ಕವಿತಾ ಅಮರ್ ಅವರಾ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಇಲ್ಲ ಆಕಾಶ್ ಅಂತ ಹೇಳ್ದ. ಹೀನಾ ಸ್ವಲ್ಪ ಟೆನ್ಷನಿಂದ ಆಕಾಶ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್ ಹೌದು. ಅದಕ್ಕೆ ಹೀನಾ ಆಕಾಶ್ ರಾಜ್ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್ ಹೌದು ಅಂತ ಹೇಳ್ದ. ಹೀನಾ ಅವ್ನು ನಿಮ್ಮ ತಮ್ಮನ ಅಂತ ಕೇಳಿದ್ಲು. ಹರ್ಷದ್ ಅಂದರೆ ಚಿಕ್ಕಪ್ಪನ ಮಗ ಅಂತ ಅವಳ ರಿಯಾಕ್ಷನ್ ನೋಡ್ದ. ಅವನು ಆಕಾಶ್ ನಿಮಗೆ ಗೊತ್ತಾ ಅಂತ ಕೇಳ್ದ. ಅದಕ್ಕೆ ಹೀನಾ ಹೌದು ಅಂತ ಹೇಳಿದ್ಲು. ಹೇಗೆ, ನನ್ನ ಸೀನಿಯರ್ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್ ಸರಿ ಅಂತ ಹೇಳ್ದ. ಅವಳಿಗೆ ಆಕಾಶ್ ಹರ್ಷದ್ ತಮ್ಮ ಅಂತ ತಿಳಿದ ಮೇಲೆ ಅವಳ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಓಡಾಡ್ತಿತ್ತು. ಅವಳು ನೀವು ಇಷ್ಟೊಂದು ರಿಚ್, ಆದರೆ ಅವರು ಅಂತ ಕೇಳಿದ್ಲು. ಅವರು ಕೂಡ ರಿಚ್ ಇದ್ದಾರೆ ಅಂತ ಹೇಳ್ದ. ಕರ್ನಾಟಕದಲ್ಲಿ ಮಾತ್ರ, ಆದರೆ ನೀವು ಇಂಡಿಯಾ ಪೂರ್ತಿ ಅಂತ ಕೇಳಿದ್ಲು. ಅಲ್ಲದೆ ಆಕಾಶ್ ಅವನ ಫ್ಯಾಮಿಲಿ ಬಗ್ಗೆ ಹೀನಾಗೆ ಏನೂ ಹೇಳಿರಲಿಲ್ಲ. ಅವನು ಅತೀ ದೊಡ್ಡ ಕತೆ ಬಿಡಿ, ಈಗ ಯಾಕದು ಅಂತ ಹೇಳ್ದ. ಹೀನಾ ಹೇಗೆ ಕೇಳೋದು ಅಂತ ಯೋಚಿಸ್ತಿದ್ಲು. ಏನೋ ಕೇಳೋದಕ್ಕೆ ಬಂದ್ಲು, ಆದರೆ ಹರ್ಷದ್ ತನ್ನ ಕಾರ್ ಬ್ರೇಕ್ ಹಾಕ್ದ. ಹೀನಾ ಏನಾಯಿತು, ಯಾಕೆ ಬ್ರೇಕ್ ಹಾಕಿದ್ರಿ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್ ತನ್ನ ಕೈ ತೋರಿಸ್ದ. ಹೀನಾ ಹರ್ಷದ್ ತೋರಿಸಿದ ಕಡೆ ನೋಡಿದ್ಲು. ಹರ್ಷದ್ PVR ಹಾಸ್ಪಿಟಲ್ ಹತ್ರ ಬಂದಿದ್ದ. ಹೀನಾಗೆ ಹರ್ಷದ್ ಇಲ್ಲೇ ಇರ್ತೀರಾ ಅಥವಾ ಬರ್ತೀರಾ ಅಂತ ಕೇಳ್ದ. ಹೀನಾ ಇಲ್ಲ ಬರ್ತೀನಿ ಅಂತ ಹೇಳಿದ್ಲು. ಇಬ್ಬರು ಹಾಸ್ಪಿಟಲ್ ಒಳಗಡೆ ಬಂದರು. ಹಿಮವಂತ್ ರಾಜ್ ಇರೋ ವಾರ್ಡ್ಗೆ ಹೋದರು. ಹಿಮವಂತ್ ರಾಜ್ ಅವರು ಬೆಡ್ ಮೇಲೆ ಮಲ್ಕೊಂಡಿದ್ರು. ಸುಮಾರು ಅರ್ಧ ಗಂಟೆ ಹಿಂದೆ ಅವ್ರ ಹೆಂಡತಿ ವನಿಜಾ ಹೋಟೆಲ್ಗೆ ಹೊರಟೋಗಿದ್ರು. ಅವನನ್ನು ನೋಡ್ಕೊಳ್ಳೋದಕ್ಕೆ ಕೆಲಸದವರಿದ್ದರು. ಹಿಮವಂತ್ ಅವರು ಆಪ್ರೇಷನ್ ಆದಮೇಲೆ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ರು. ಅವ್ರಿಗೆ ನಿಶಕ್ತಿ ಅನ್ನೋದು ಕಾಡ್ತಿತ್ತು. ಅವ್ರು ಆಯಾಸದಿಂದ ತಮ್ಮ ಬೆಡ್ ಮೇಲೆ ಮಲಗಿದ್ರು. ಹರ್ಷದ್ ಅಪ್ಪ
ಹೀಗಿದ್ದೀರಾ ಅಂತ ಹೇಳ್ದ. ಅದಕ್ಕೆ ಹಿಮವಂತ್ ಅವರು ಪರವಾಗಿಲ್ಲ ಕಣೋ, ಆರಾಮಾಗಿದ್ದೀನಿ ಅಂತ ಹೇಳಿದ್ರು. ಈ ಆಸ್ಪತ್ರೆ ಸಾಕಾಗಿದೆ, ಡಿಸ್ಚಾರ್ಜ್ ಮಾಡ್ಸೋಕೆ ಹೇಳು, ನಿನಗೆ ಆಸ್ಪತ್ರೆಯಲ್ಲಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು ಹಿಮವಂತ್. ಹರ್ಷದ್, ಹಾಗೆ ಹೇಳಿದ್ರೆ ಹೇಗಪ್ಪ, ನೀನು ಹುಷಾರಾಗಬೇಕು ಅಲ್ವಾ, ಅಲ್ಲಿ ತನಕ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ನಿನ್ನನ್ನು ಡಿಸ್ಚಾರ್ಜ್ ಮಾಡಿಸ್ತೀನಿ, ಆದರೆ ನಮ್ಮ ಹಾಸ್ಪಿಟಲ್ಗೆ, ಅಲ್ಲಿ ನಮ್ಮ ಕಡೆಯವ್ರು ಎಲ್ಲ ಇರ್ತಾರೆ, ಅಲ್ಲಿ ಶಿಫ್ಟ್ ಮಾಡಿಸ್ತೀನಿ. ಅದು ಹೋಟೆಲ್ಗೆ ಹತ್ತಿರ ಆಗುತ್ತೆ, ಅಮ್ಮ ಅಮರ್ ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ದ. ಹೀನಾ ಒಂದು ಕಡೆ ನಿಂತು ಅಪ್ಪ ಮಗನ ಮಾತುಕತೆ ಕೇಳ್ತಿದ್ಲು. ಅವಳು ಹಿಮವಂತ್ ರಾಜ್ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ಲು. ಅವಳಿಗೆ ಅವರು ಸ್ವಲ್ಪ ವೀಕ್ ಆಗಿದ್ದಾರೆ ಅನ್ನೋ ಭಾವನೆ ಬಂತು. ಹರ್ಷದ್ ಹಿಮವಂತ್ ರಾಜ್ ಅವರನ್ನು ನೋಡ್ಕೊಳ್ತಿದ್ದ, ಕೆಲಸದವ್ರನ್ನ ಕರೆದು ಇನ್ಸ್ಟ್ರಕ್ಷನನ್ನು ಕೊಡ್ತಿದ್ದ. ಆಗ ಹೀನಾ ಹಿಮವಂತ್ ಅವ್ರ ಹತ್ರ ಹೋಗಿ ಅವ್ರ ಕೈ ಹಿಡ್ಕೊಂಡು ಚೆಕ್ ಮಾಡಿದ್ಲು. ಅವಳಿಗೆ ಕನ್ಫರ್ಮ್ ಆಯಿತು ಅವ್ರು ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ. ಹರ್ಷದ್ ಮತ್ತೆ ಅಪ್ಪನ ಹತ್ರ ಬಂದು ಮಾತಾಡ್ತಿದ್ದ. ಹಿಮವಂತ್ ರಾಜ್ ಅವರು, ಹರ್ಷದ್ ಹಾಸ್ಪಿಟಲ್ ಓಪನಿಂಗ್ ಪ್ರೋಗ್ರಾಮ್ ಇಟ್ಟಿದೆಯಾ ಅಂತ ಗೊತ್ತಾಯಿತು, ನಿನಗೂ ಕೆಲಸ ಜಾಸ್ತಿ ಇರುತ್ತೆ, ರೆಸ್ಟ್ ಮಾಡು ಆಯಿತಾ ಅಂತ ಹೇಳಿದ್ರು. ಹರ್ಷದ್ ಸರಿಯಪ್ಪ ಅಂತ ಹೇಳ್ದ. ಹಾಗೆ ಹರ್ಷದ್ ಹೀನಾನ ತೋರಿಸಿ, ಅಪ್ಪ ಇದು ನನ್ನ ಫ್ರೆಂಡ್ ಹೀನಾ ಅಂತ ಪರಿಚಯ ಮಾಡ್ಸೋದಕ್ಕೆ ಬಂದ. ಅದಕ್ಕೆ ಹಿಮವಂತ್ ರಾಜ್ ಅವ್ರು ಹೇಳಿದ್ರು, ಗೊತ್ತು ಕಣೋ, ನಿನ್ನಮ್ಮ ಎಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರು. ಹರ್ಷದ್, ಸರಿಯಪ್ಪ ಆಯಿತು, ಹುಷಾರು, ನಾಳೆ ಡಾಕ್ಟ್ರನ್ನ ಅಮರನ್ನ ಕೇಳಿ ಏನು ಮಾಡಬೇಕು ಅಂತ ಹೇಳ್ತೀನಿ, ನಿಮಗೂ ಕಷ್ಟ ಆಗ್ತಾಯಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಪ್ಪ ಅಂತ ಹೇಳ್ದ. ಅದಕ್ಕೆ ಹಿಮವಂತ್ ರಾಜ್ ಅವರು, ಸರಿ ಕಣೋ ಅಂತ ನಕ್ಕರು. ಹೀನಾ ಹಿಮವಂತ್ ರಾಜ್ ಅವ್ರಿಗೆ ಬಾಯ್ ಅಂಕಲ್ ಅಂತ ಹೇಳಿದ್ಲು. ಅದಕ್ಕೆ ಅವರು ಸಹ ಬಾಯ್ ಕಣಮ್ಮ, ಹುಷಾರು ಅಂತ ಹೇಳಿದ್ರು. ಹೀನಾ ಮತ್ತು ಹರ್ಷದ್ ಅಲ್ಲಿಂದ ಹೋದರು. ಹೀನಾ ಹಿಮವಂತ್ ರಾಜ್ ಅವ್ರ ಕುರಿತು ಏನೋ ಯೋಚನೆ ಮಾಡ್ತಿದ್ಲು. ಅದೇ ಕರೆಕ್ಟ್, ಇದೇ ಮಾಡೋಣ ಅಂತ ತನ್ನ ಮನಸ್ಸಿಗೆ ಹೇಳ್ಕೊತಿದ್ಲು. ಅದೇನಂತ ನೀವು ಗೆಸ್ ಮಾಡಿ ನೋಡೋಣ. ಇಬ್ಬರು ಕಾರಲ್ಲಿ ಕುಳಿತು ಹೋಟೆಲ್ ಕಡೆ ಹೊರಟರು. ಹೀನಾಗೆ ಹರ್ಷದ್ ಹತ್ರ ಹೇಗೆ ಕೇಳೋದು ಅಂತ ಯೋಚನೆ ಮಾಡ್ತಿದ್ಲು. ಅವಳು, ಹರ್ಷದವ್ರೆ, ಅದು ಏನಂದರೆ, ನೀವು ಹೇಳಿದ್ರಲ್ಲ ಆಕಾಶ್ ಅವರು ನನಗೆ ಗೊತ್ತು, ನನಗೆ ಸೀನಿಯರ್ ಆಗಿದ್ದರು, ನಾನು ಫ್ರೆಂಡ್ ಕೂಡ ಆಗಿದ್ವಿ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ಹೌದಾ ಅಂತ ಹೇಳ್ದ. ಅವನು ಹೌದಾ ಅಂಥೇಳಿ ಸುಮ್ಮನಿರೋದನ್ನು ನೋಡಿ ಅವಳು ಮತ್ತೆ ಕೇಳಿದ್ಲು, ಆಕಾಶ್ ನನಗೆ ಗೊತ್ತು, ಆದರೆ ಅವ್ರು ನಿಮಗೆ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಏನೂ ಹೇಳೇ ಇಲ್ಲ ಅಂತ ಹೇಳಿದ್ಲು. ಆಗ ಹರ್ಷದ್ ಹೇಳೋದಕ್ಕೆ ಶುರು ಮಾಡ್ದ. ನಮ್ಮದು ರಾಜ್ ಫ್ಯಾಮಿಲಿ ಅಂತ ಹೇಳಿ ಫಸ್ಟ್ ಘಟನೆಗಳನ್ನು ಅವಳಿಗೆ ಹೇಳೋದಕ್ಕೆ ಶುರು ಮಾಡ್ದ. ಎಪಿಸೋಡ್ 96. ಹರ್ಷದ್ ತನ್ನ ಫ್ಯಾಮಿಲಿ ಬಗ್ಗೆ ಹೀನಾಗಿ ಹೇಳ್ದ. ನನ್ನ ಅಜ್ಜಿ ವಿಶಾಲದೇವಿ, ಅಜ್ಜ ಶಂಕರ್ ರಾಜ್, ಅವ್ರಿಗೆ ಇಬ್ಬರು ಮಕ್ಕಳು, ಹಿಮವಂತ್ ರಾಜ್, ಮೇಘರಾಜ್. ಇವರಿಬ್ಬರು ಅಣ್ಣ ತಮ್ಮಂದರು. ನಮ್ಮದು ಪುರಾತನ ಕಾಲದ ಸಂಸ್ಕೃತಿ ಹೊಂದಿರೋ ಒಂದು ಪಾಳೆಗಾರ ಕುಟುಂಬ. ನಾವು ಕಾಲಕ್ಕೆ ತಕ್ಕಂತೆ ಬದಲಾಕೊಂಡು ಹೋದ್ವಿ. ನನ್ನ ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್. ಹೀನಾ, ಹೌದಾ ಆಂಟಿದು ಲವ್ ಮ್ಯಾರೇಜಾ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್ ಎಸ್ ಅಂತ ಹೇಳ್ದ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಹಾಳಾಗೋದಕ್ಕೆ ರೀಸನ್ ಏನಂತ ಅಂದರೆ ನಮ್ಮ ಚಿಕ್ಕಪ್ಪ ಹಾಗೆ ಅಪ್ಪನ ಕಾಲೇಜ್ ಲೈಫ್. ನನ್ನ ತಂದೆ ಮತ್ತು ಅಮ್ಮ ಮದುವೆ ಆದಮೇಲೆ ಮೇಘರಾಜ್ ಮದುವೆ ಮಾಡಿದ್ರು. ಅವ್ರದ್ದು ಅರೇಂಜ್ ಕಮ್ ಲವ್ ಮ್ಯಾರೇಜ್ ಅಥವಾ ಏನೋ ಅಂತ ನಮಗೆ ಕನ್ಫರ್ಮ್ ಇಲ್ಲ. ನನ್ನ ತಂದೆ ಮತ್ತು ಮೇಘರಾಜ್ಗೆ ಒಬ್ಬ ಪ್ರಾಣ ಸ್ನೇಹಿತ ಇದ್ದ, ಅವನೇ ಜೈರಾಮ್ ತಂಗಿ ರಾಣಿ. ನನ್ನ ಚಿಕ್ಕಪ್ಪ ರಾಣಿ ಅವರನ್ನು ಫ್ರೆಂಡ್ ತಂಗಿ ಅನ್ನೋ ಕಾರಣಕ್ಕೋ ಮದುವೆ ಆದರೋ ಇಲ್ಲ ಲವ್ ಮಾಡಿ ಮದುವೆ ಆದಿದ್ರೋ ಗೊತ್ತಿಲ್ಲ, ಆದರೆ ಲೈಫ್ ಚೆನ್ನಾಗಿ ಹೋಗ್ತಾಯಿತ್ತು. ನಮ್ಮ ಅಪ್ಪ ಮತ್ತು ಚಿಕ್ಕಪ್ಪ ರಾಮ ಲಕ್ಷ್ಮಣರ ಥರ ಚೆನ್ನಾಗಿದ್ದರು. ಆದರೆ ನನ್ನ ತಾತ ಶಂಕರಾಜ್ ಸತ್ತ ಮೇಲೆ ಪರಿಸ್ಥಿತಿ ಬದಲಾಗಿ ಹೋಯಿತು. ರಾಮ ಲಕ್ಷ್ಮಣರ ಥರ ಇದ್ದ ಇಬ್ಬರು ತಾತ ತೀರಿ ಹೋದ್ಮೇಲೆ ಮೇಘರಾಜ್ ಚಿಕ್ಕಪ್ಪ ತುಂಬ ಕಠೋರವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಬಿಸ್ನೆಸ್ ವಿಚಾರವಾಗಿ ತುಂಬ ಗಲಾಟೆಗಳು ಮನೆಯಲ್ಲಿ ಆಗ್ತಾಯಿತ್ತು. ನಮ್ಮ ಅಪ್ಪನಿಗೆ ಮುಂಬೈಯಲ್ಲಿ ಯಾವುದೋ ಒಂದು ಫೇಮಸ್ ಕಂಪ್ನಿಯಿಂದ ಬಿಸ್ನೆಸ್ ಆಫರ್ ಬಂದಿತ್ತು. ಅವರು ಆ ಕಂಪ್ನಿ ಜೊತೆ ಬಿಸ್ನೆಸ್ ಕಮೆನ್ಸ್ ಮಾಡೋ ವಿಷಯದ ಕುರಿತು ಮಾತನಾಡೋದಕ್ಕೆ ಹೋಗಿದ್ದರು. ಆದರೆ ಮುಂಬೈ ಕಂಪ್ನಿ ನಮ್ಮ ಕಂಪ್ನಿ ಮೇಲೆ ಹೆಚ್ಚು ಅಧಿಕಾರ ಪಡೆಯುತ್ತದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬಿಸ್ನೆಸ್ ಆಫರನ್ನು ರಿಜೆಕ್ಟ್ ಮಾಡಿ ವಾಪಸ್ ಬಂದರು. ಅಲ್ಲಿಗೆ ಬಂದಾಗ ಅವ್ರ ಕಂಪ್ನಿ ಏನೂ ಸಹ ಮೊದಲಿನಂತೆ ಇರಲಿಲ್ಲ. ಅದೆಲ್ಲನೂ ಚಿಕ್ಕಪ್ಪ ಮೇಘರಾಜ್ ಅಂಡರ್ಗೆ ಹೋಗಿತ್ತು. ಚಿಕ್ಕಪ್ಪ ನಮಗೆ ಮೋಸ ಮಾಡಿದರು. ನನಗೂ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಅಪ್ಪ ಚಿಕ್ಕಪ್ಪನ ಬಳಿ ಹೋದಾಗ ಅವ್ರಿಗೆ ಒಂದೇ ಒಂದು ಪೇಪರ್ ಕೊಟ್ಟು, ಇಷ್ಟೇ ನಿನ್ನ ಪಾಲಿಗಿರೋದು ಅಂತ ಹೇಳಿ ನಮ್ಮನ್ನೆಲ್ಲರೂ ಮನೆಯಿಂದ ಆಚೆ ಹಾಕ್ಬಿಟ್ರು. ನಮ್ಮ ಅಜ್ಜಿ ವಿಶಾಲದೇವಿಯನ್ನು ಸಹ ನೋಡೋದಕ್ಕೆ ಅವ್ರು ಬಿಡಲೇ ಇಲ್ಲ. ಅಜ್ಜಿ ಸಹ ನಮ್ಗೆ ಆದ ಅನ್ಯಾಯದ ಬಗ್ಗೆ ಯಾವ ಧ್ವನಿನೂ ಎತ್ತು ಮಾತಾಡಲಿಲ್ಲ. ಅವರು ನೋಡಿ ಎಷ್ಟು ವರ್ಷಗಳಾಗಿದೆ. ಅಪ್ಪ ಆಸ್ತಿ ಕಳ್ಕೊಂಡು ಬೀದಿಗೆ ಬಿದ್ದಾಗ ನನಗೆ 18 ವರ್ಷ.
ಅಪ್ಪ ಅವ್ರ ಹೋಪ್ ಕಳ್ಕೊಳ್ದೆ ತನಗುಳ್ದಿದ್ದ ಆಸ್ತಿಯಲ್ಲಿ ಪುಟ್ಟ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು. ಅದು ಅವ್ರ ಕೈ ಹಿಡಿದಿತ್ತು. 3 ವರ್ಷಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ನನ್ನ ಎಜುಕೇಷನ್ ಕೂಡ ಕಂಪ್ಲೀಟ್ ಆಯಿತು. ನನ್ನ ತಮ್ಮನ ಅಮೇರಿಕಾ ಕಳಿಸಿದ್ವಿ. ಚಿಕ್ಕಪ್ಪ ನಮಗೆ ಸ್ವಲ್ಪ ಆಸ್ತಿ ಆದರೂ ಕೊಟ್ಟು ಕಳಿಸಿದ್ರು. ಆದರೆ ಅವ್ರು ಮತ್ತೆ ಕೇಸ್ ಹಾಕಿ ಮೋಸದಿಂದ ಅಪ್ಪ ಕಟ್ಟಿದ ಸಣ್ಣ ಕಂಪ್ನಿನೂ ಸಹ ಕಿತ್ಕೊಂಡ್ರು. ಆದರೆ ನನ್ನ ಚಿಕ್ಕಮ್ಮ ರಾಣಿಗೆ ನಾವಂದರೆ ತುಂಬ ಇಷ್ಟ. ಅವ್ರು ನಮ್ಗೆ ಆಗಾಗ ಫೋನ್ ಮಾಡ್ತಾ ಇರ್ತಾರೆ. ಇಷ್ಟಕ್ಕೆಲ್ಲ ಕಾರಣ ನನ್ನ ಅಣ್ಣ ಜೈರಾಮ್. ಅವ್ರ ಮಾತು ಕೇಳಿ ಚಿಕ್ಕಪ್ಪ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹೀನಾ ನನಗೇನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ಲು. ಹರ್ಷದ್ ನನ್ನ ಅಪ್ಪ ಜೈರಾಮ್ನ ತುಂಬ ಇಷ್ಟಪಡ್ತಿದ್ರು. ಆದರೆ ಅವರೇ ಮೋಸ ಮಾಡಿದ್ದಾರೆ ಅಂತ ಇದುವರೆಗೂ ಅಪ್ಪನಿಗೆ ತಿಳಿದಿಲ್ಲ. ಜೈರಾಮ್ ನಮ್ಮ ಜೊತೆ ಹೀಗೆ ನಡ್ಕೊಳ್ಳೋದಕ್ಕೆ ಕಾರಣ ಕೂಡ ಗೊತ್ತಿಲ್ಲ. ಇದರಲ್ಲಿ ಚಿಕ್ಕಪ್ಪನ ತಪ್ಪಿಲ್ಲ. ಅಪ್ಪನ ಕಂಪ್ನಿ ಮುಳುಗಿ ಹೋದ್ಮೇಲೆ ನಾನು ಬಿಸ್ನೆಸ್ ಮಾಡೋದು ವಹಿಸ್ಕೊಂಡೆ. ಪುಟ್ಟದ ಕಂಪ್ನಿನ ಸ್ಟಾರ್ಟ್ ಮಾಡಿದೆ. ಅದನ್ನು ಅಮ್ಮನ ಹೆಸರಲ್ಲಿ ಸ್ಟಾರ್ಟ್ ಮಾಡಿದೆ. ಆದರೆ ಯಾವುದೋ ವಿಷಯವಾಗಿ ಅಪ್ಪನಿಗೆ ಮತ್ತು ನನಗೆ ಜಗಳ ಆಗಿತ್ತು. ಅದು ಚಿಕ್ಕಪ್ಪನ ವಿಷಯವಾಗಿ. ಚಿಕ್ಕಪ್ಪ ಎಷ್ಟು ಅನ್ಯಾಯ ಮಾಡಿದ್ರು ಅವ್ರ ವಿರೋಧವಾಗಿ ಒಂದು ಮಾತು ಆಡಲಿಲ್ಲ. ಆ ಮಾತಿಗೆ ನಮ್ಮಿಬ್ಬರ ನಡುವೆ ಜಗಳ ಆಗಿತ್ತು. ನಾನು ಮನೆ ಬಿಟ್ಟು ಹೋದೆ. ನನ್ನ ಕಂಪ್ನಿಯಲ್ಲಿ ಇದ್ದಿರೋದನ್ನು ತಿಳ್ಕೊಂಡು ಮತ್ತೆ ಚಿಕ್ಕಪ್ಪ ನನ್ನ ಕಂಪ್ನಿನ ಕಿತ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿದ್ರು. ನನಗೆ ಆಕ್ಸಿಡೆಂಟ್ ಆಗಿತ್ತು. ನಾನು ಕೋಮಾದಲ್ಲಿದ್ದೆ. ಕಂಪ್ನಿಗೆ ಫಿನಾನ್ಷಿಯಲ್ ಕ್ರೈಸಿಸ್ ಬಂತು. ಅಪ್ಪ ವಿಧಿ ಇಲ್ದಿರ ತನ್ನ ಕಂಪ್ನಿಯನ್ನು ಮಾರಿಬಿಟ್ರು. ನಾನು ನನ್ನ ಪರ್ಸ್ನಲ್ ವಿಷಯಗಳ ಜೊತೆಗೆ ಡೌನ್ ಆಗಿಬಿಟ್ಟೆ. ಆದರೆ ಮತ್ತೆ ನನಗೆ ಕೋಪ, ದ್ವೇಷ ಎಲ್ಲ ಬಂತು. ನನ್ನ ಚಿಕ್ಕಪ್ಪನ ಕಂಪ್ನಿನ ಬೇರು ಸಮೇತ ಕಿತ್ತು ಅವರನ್ನು ಬರೀ ಕೈಯಲ್ಲಿ ನಿಲ್ಲೋ ಹಾಗೆ ಮಾಡಬೇಕಂತ ಪಣ ತೊಟ್ಟೆ. ಕೊನೆಗೆ ಈ ಫೀಲ್ಡಲ್ಲಿ ಸಕ್ಸಸ್ ಕೂಡ ಆದೆ. ಆಕಾಶ್ಗೆ ತನ್ನ ಅಪ್ಪ ಮತ್ತು ಚಿಕ್ಕಪ್ಪನ ಕಂಡ್ರೆ ಆಗೋದಿಲ್ಲ. ಅವ್ರು ಮಾಡಿದ ಅನ್ಯಾಯನ ಅವನು ಒಪ್ಪಿರಲಿಲ್ಲ. ಅವನು ಅಜ್ಜಿ ಮನೆಯಲ್ಲಿ ಬೆಳೆದಿದ್ದು. ಹಾಗೆ ನನ್ನ ಚಿಕ್ಕಮ್ಮ ಅವರಿಬ್ಬರ ಕಾರಣಕ್ಕೆ ನನ್ನ ಚಿಕ್ಕಪ್ಪ ಮತ್ತು ಆ ಜೈರಾಮ್ನ ಬಿಸ್ನೆಸ್ ಫೀಲ್ಡಲ್ಲಿ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಹೇಳ್ದ. ಈ ಕಾರಣದಿಂದ ಆಕಾಶ್ ನಮ್ಮ ಬಗ್ಗೆ ಹೇಳಿಲ್ಲ. ಆಕಾಶ್ ಮತ್ತು ನನಗೆ ಅಷ್ಟು ಚಂದದ ಬಾಂಡಿಂಗ್ ಕೂಡ ಇಲ್ಲ. ಆಕಾಶ್ ಈ ಥರ ವಿಷಯಗಳು ನಡೆದಿದ್ದಾಗ ತುಂಬ ಚಿಕ್ಕವನಿದ್ದ. ಈಗ ನಾವು ಅವನಿಗೆ ನೆನಪಿರೋದು ಡೌಟ್ ಅಂತ ಹೇಳಿದ್ಲು. ಹೀನಾಗೆ ಎಲ್ಲ ಕ್ಲಿಯರ್ ಆಗಿತ್ತು. ಹೀನಾ, ನಿಮ್ಮ ಚಿಕ್ಕಪ್ಪ ಜೈರಾಮ್ ಅವ್ರ ಮಾತು ಕೇಳೋವಂಥದ್ದು ಏನಾಗಿರ್ಬೋದು? ನಿನ್ನ ತಾತ ಶಂಕರ್ ಯಾವ ರೀತಿ ಮನುಷ್ಯ ಅಂತ ಹೇಳಿದ್ಲು. ತಾತ ತುಂಬ ಸ್ಟ್ರಿಕ್ಟ್. ಅವ್ರು ಇರೋ ತನಕ ಕಂಪ್ನಿ ವಿಷಯಗಳು ಅವ್ರು ನೋಡ್ಕೊಂಡಿರೋದು. ಅಷ್ಟು ದೊಡ್ಡ ಮಕ್ಕಳಿದ್ರೂ ಸಹ ಅವ್ರ ಕಂಪ್ನಿ ವಿಷಯದಲ್ಲಿ ತಮ್ಮ ಹಿಡ್ತಾ ಹೊಂದಿದ್ರು. ಅವ್ರು ಸತ್ತ ಮೇಲೆ ಪ್ರಾಬ್ಲಮ್ಗಳು ಬೆಳೆದಿರೋದು. ಹೀನಾ ಹರ್ಷದ್ಗೆ, ನನ್ನ ಪ್ರಕಾರ ನಿಮಗೆ ಗೊತ್ತಿಲ್ಲದಿರೇ ಏನೋ ವಿಷಯ ಇದೆ, ಅದನ್ನು ಹುಡುಕಿ ನಿಮ್ಮ ಫ್ಯಾಮಿಲಿ ಸರಿ ಮಾಡ್ಕೊಳ್ಳಿ ಹರ್ಷದ್ ಅಂತ ಹೇಳಿದ್ಲು. ಅದಕ್ಕೆ ಹರ್ಷದ್, ಮೋಸ ಮಾಡೋರನ್ನು ನನ್ನ ಫ್ಯಾಮಿಲಿ ಅಂತ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ದ. ಹೀನಾ ಮನಸ್ಸಲ್ಲಿ, ಇಲ್ಲ ಏನೋ ಇದೆ, ಇದಕ್ಕೆ ಕಾರಣ ಮೇಘರಾಜ್ ಇರ್ಬೋದಾ ಇಲ್ಲ ಜೈರಾಮ ಅಂತ ಮನ್ಸಲ್ಲಿ ಹೇಳ್ಕೊಂಡಿದ್ಲು. ಹರ್ಷದ್ ಹೀನಾ ಹತ್ರ ಏನೋ ಕೇಳಬೇಕು ಅಂದ್ಕೊಂಡ. ಆದರೆ ಅಷ್ಟೊತ್ತಿಗೆ ಹೋಟೆಲ್ ಬಂತು. ನಾಳೆ ಕೇಳಿದ್ರೆ ಆಯಿತು ಅಂತ ಸುಮ್ಮನೆ ಆದ. ಈ ಕಡೆ ಅಮರ್ ತನ್ನ ರೂಮಿಂದ ಅವನಿಗೆ ಕವಿತಾನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಕವಿತಾನ ಆ ರೀತಿ ನೋಡೋದಕ್ಕೆ ಭಯ ಆಗ್ತಾಯಿತ್ತು. ತುಂಬ ಬೇಜಾರು ಕೂಡ. ಅವನು ಮಾತಾಡ್ಸ್ಕೊಂಡು ಬರೋಣ ಅಂತ ಡೋರ್ ಓಪನ್ ಮಾಡ್ದ. ಅದೇ ಟೈಮ್ಗೆ ಅವನ ಅಣ್ಣ ಮತ್ತು ಹೀನಾ ಜೊತೆಯಲ್ಲಿ ಬರ್ತಿದ್ರು. ಅವನ ಮನಸ್ಸಿನಲ್ಲಿ ಇವರಿಬ್ಬರು ಆದಷ್ಟು ಬೇಗ ಒಂದಾಗಲಿ ಅಂತ ಹೇಳ್ಕೊಂಡ. ಅವನದನ್ನು ಮನಸ್ಸಲ್ಲಿ ಹೇಳ್ಕೊಂಡೆ ಅಂತ ತಿಳಿದಿದ್ದ. ಆದರೆ ಅವನು ಬಾಯಿ ಬಿಟ್ಟು ಹೇಳ್ತಿದ್ದ. ಅದು ಹೀನಾ ಕೇಳಿಸ್ತು, ಆದರೆ ಅಸ್ಪಷ್ಟವಾಗಿ. ಅವಳು ಏನಾದರೂ ಹೇಳಿದ್ರಾ ಅಮರ್ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಏನೂ ಹೇಳಿಲ್ಲ ಅಂತ ಹೇಳ್ದ. ಹೀನಾ, ಹೌದಾ, ಏನೋ ಹೇಳ್ದಾಗೆ ಕೇಳಿಸ್ತು, ಅದಕ್ಕೆ ಕೇಳಿದೆ ಅಂತ ಹೇಳಿದ್ಲು. ಅವನು ಇದನ್ನು ಬಾಯಿ ಬಿಟ್ಟು ಯಾವಾಗ ಹೇಳೋಕ್ಕೆ ಶುರು ಮಾಡಿದೆ ಅಂತ ಅವನಿಗೊನ್ನೆ ಬೈದ್ಕೊಂಡ. ಅವ್ನು ಟಾಪಿಕ್ ಚೇಂಜ್ ಮಾಡ್ತಾ, ಹೇಗಿದ್ದಾರೆ ಕವಿತಾ ಅವರು ಅಂತ ಕೇಳ್ದ. ಆಗ ಹೀನಾ, ನೀವು ಕವಿತಾ ರೂಮಿಗೆ ಬಂದುಬಿಡಿ, ಏನೋ ವಿಷಯ ಇದೆ ಅಂತ ಹೇಳಿದ್ಲು. ಅಮರ್ ಸರಿ ಅಂತ ಹೇಳ್ದ. ಹೀನಾ ಹರ್ಷದ್ಗೆ, ನೀವು ಬನ್ನಿ ಹರ್ಷದ್ ಅಂತ ಕೇಳಿದ್ಲು. ಸರಿ, ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತೀನಿ, ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಅಮರ್, ಏನೋ ಹಣ, ಅದಕ್ಕೆ ನಿನ್ನ ಜೊತೆ ಕ್ಲೋಸ್ ಆಗಿರೋ ಆಗಿದೆ, ಏನು ಸಮಾಚಾರ, ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡು ಅಂತ ಹೇಳ್ದ. ಅದಕ್ಕೆ ಹರ್ಷದ್ ಅವನ ಬೆನ್ನ ಮೇಲೆ ನಿಧಾನಕ್ಕೆ ಪಂಚ್ ಮಾಡಿ, ಬೇಗ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವ್ನ ರೂಮಿಗೆ ಹೋದ. ಅಮರ್ ಅವರನ್ನು ನೋಡಿ ನಗ್ತಿದ್ದ. ಅವನ ಮನಸ್ಸು ತಡೆಯದೆ ಕವಿತಾ ಇರೋ ರೂಮ್ಗೆ ಹೋದ. ಅವನಿಗೆ ಆಶ್ಚರ್ಯ ಕಾದಿತ್ತು. ಕವಿತಾ ಬೇಸರದಲ್ಲಿ ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ ಅಂತ ಅವನು ಯೋಚಿಸಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಒಳಗಡೆ ಹೋಗಿದ್ದ. ಆದರೆ ಕವಿತಾ ಸ್ಟಡಿ ಟೇಬಲ್ ಮೇಲೆ ಕೂತ್ಕೊಂಡು ಬುಕ್ಸ್ ತೆಗೆದು ಏನೋ ಓದ್ತಾ ಇದ್ಲು. ಅವನು, ಇದೇನಿದು, ಸರಿ ಹೋಗಿದ್ದಾಳಾಗಲೇ, ಎಲ್ಲನೂ ಅಕ್ಸೆಪ್ಟ್ ಮಾಡಿದಾಳ, ಸತ್ಯ ಆರಾಮಾಗಿದ್ದಾಳೆ ಅಂತ ಕವಿತಾ ಅಂತ ಕರೆದ. ಆದರೆ ಅವಳು ಬುಕ್ ಒಳಗಡೆ ಫುಲ್ ಮುಳುಗೋಗ್ಬಿಟ್ಟಿದ್ಲು. ಅಮರ್ ಅವಳನ್ನು ಕರೆದದ್ದು ಕೇಳಿಸ್ಲಿಲ್ಲ. ಅವನು ಮತ್ತೊಮ್ಮೆ ಕರೆದ. ಟೈಮ್ ನೋಡ್ದ,
ರೂಮ್ ಲೈಟ್ ಆಫ್ ಆಗಿತ್ತು, ಸ್ಟಡಿ ಟೇಬಲ್ ಲೈಟ್ ಆನ್ ಆಗಿತ್ತು. 10 o'clock ಆಗ್ತಾ ಇದೆ, ಇನ್ನೂ ಓದ್ತಾ ಇದ್ದಾಳೆ ಅಂತ ರೂಮ್ ಲೈಟ್ ಆನ್ ಮಾಡ್ದ. ಆಗ ಕವಿತಾ ಅಮರ್ ಕಡೆ ನೋಡಿದ್ಲು. ಅಷ್ಟು ಮುಳುಗೋಗಿದ್ಲು ನಮ್ಮ ಕವಿತಾ ಓದೋದ್ರಲ್ಲಿ. ಮುಂದೆ ಏನಾಗುತ್ತೆ? ಹೀನಾ ಕವಿತಾ ರೂಮ್ಗೆ ಹರ್ಷದ್ ಮತ್ತು ಅಮರ್ನ ಕರೆದ್ಲಲ್ಲ, ಹಾಗಾದರೆ ಅಂಥ ವಿಷಯ ಏನಿರ್ಬೋದು? ಇದನ್ನು ತಿಳ್ಕೊಳ್ಳೋದಕ್ಕೆ ಕೇಳಿ ಪ್ರೀತಿ ಲವ್ ಪ್ಯಾರ್ ನೆಕ್ಸ್ಟ್ ಎಪಿಸೋಡ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕತೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರೀಸ್ನ ಮುಂದೆ ಹಾಕ್ತಾ ಹೋಗ್ತೀನಿ. ಲವ್ ಯು ಆಲ್, ಬಾಯ್.